ಚಿಕ್ಕಬಳ್ಳಾಪುರದಲ್ಲಿ ಶತಾಯುಷಿ ಅಜ್ಜಿಯಿಂದ ಮತದಾನ ಆಗಿದೆ. ಮಾದೇನಹಳ್ಳಿ ಗ್ರಾಮದ 105 ವರ್ಷದ ಗಂಗಮ್ಮ ಇವತ್ತು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನೆಲಮಂಗಲ ತಾಲೂಕು ನಿಜಗಲ್ಲು ಕೆಂಪೋಹಳ್ಳಿ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ ಗಂಗಮ್ಮ. 105 ವರ್ಷದ ಶತಾಯುಷಿ ಅಜ್ಜಿ ಸ್ವತಂತ್ರ ಭಾರತದ ಎಲ್ಲ ಚುನಾವಣೆಯಲ್ಲೂ ಹಕ್ಕು ಚಲಾಯಿಸಿದ್ದಾರಂತೆ ಗಂಗಮ್ಮ. ಇವತ್ತೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಿಕ್ಕೆ ಮರೆಯಲಿಲ್ಲ 105 ವರ್ಷದ ಶತಾಯುಷಿ ಅಜ್ಜಿ. ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಈ ಅಜ್ಜಿ. ಚಿಕ್ಕಬಳ್ಳಾಪುರದಲ್ಲಿ ಶತಾಯುಷಿ ಅಜ್ಜಿಯಿಂದ ಮತದಾನ ಆಗಿದೆ. ನೆಲಮಂಗಲ ತಾಲೂಕು ನಿಜಗಲ್ಲು ಕೆಂಪೋಹಳ್ಳಿ ಮತಗಟ್ಟೆಗೆ ಬಂದು ಮತ ಚಲಾಯಿಸೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಈ ಅಜ್ಜಿ ಗಂಗಮ್ಮ. 5 ವರ್ಷಕ್ಕೆ ಒಮ್ಮೆ ಬರುವಂತಹ ಚುನಾವಣೆ. ಈ ಚುನಾವಣೆಯಲ್ಲಿ ಎಲ್ಲರೂ ಭಾಗಿಯಾಗೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಬೆಳಿಗ್ಗೆಯಿಂದಲೂ ಕೂಡ ಘಟಾನುಘಟಿ ನಾಯಕರು, ಸಿನಿಮಾ ತಾರೆಯರು, ಶ್ರೀಗಳು ಎಲ್ಲರೂ ಬಂದು ತಮ್ಮ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನಟ ಸುದೀಪ್ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೆ ನಟ ಉಪೇಂದ್ರ, ಯಶ್, ದುನಿಯಾ ವಿಜಿ, ರಕ್ಷಿತಾ, ರಕ್ಷಿತ್ ಶೆಟ್ಟಿ, ಭಾರತಿ ವಿಷ್ಣುವರ್ಧನ್, ರಚಿತಾ ರಾಮ್, ಡಾಲಿ ಧನಂಜಯ್, ಪ್ರಕಾಶ್ ರೈ ಎಲ್ಲರೂ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಗಣ್ಯಾತಿ ಗಣ್ಯರಿಂದ ವೋಟಿಂಗ್ ಆಗಿದೆ. ಅವರು ವೋಟ್ ಮಾಡೋದಲ್ಲದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಕರೆ ಕೊಟ್ಟಿದ್ದಾರೆ, ಮನವಿ ಮಾಡಿದ್ದಾರೆ. ನಟ ನಟಿಯರನ್ನ ಫಾಲೋ ಮಾಡುವಂತಹ ಸಂಖ್ಯೆ ಬಹಳ ನಮ್ಮಲ್ಲಿ. ಅವರ ಉಡುಗೆ ತೊಡುಗೆ, ನಡೆ ನುಡಿ ಎಲ್ಲವನ್ನೂ ಕೂಡ ಫಾಲೋ ಮಾಡುವಂಥವ್ರು. ಅವರು ಬಂದು ಮತಗಟ್ಟೆಗೆ ಬಂದು ವೋಟ್ ಹಾಕೋದನ್ನ ನೋಡಿ ಅವರ ಫ್ಯಾನ್ಸ್ ಕೂಡ ವೋಟ್ ಹಾಕ್ಲಿ ಅನ್ನುವಂತಹ ಉದ್ದೇಶದಿಂದ ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ಸಲ ವೋಟ್ ಹಾಕಬೇಕಾದ್ರೂ ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿಲ್ಲ ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನಿಗೆ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ. ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸಿಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥ ನಾಯಕರು ಒಟ್ಟಿನಲ್ಲಿ ಕೊನೆಗೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಷ್ಟೆ. ಬೆಂಗಳೂರಿಂದ ಯಾವಾಗ ಬಂದ್ರಿ ಟ್ರಾವೆಲ್ ಮಾಡಿ? ನಾನು ನಿನ್ನೆ ನೈಟ್ ಬಂದೆ. ಆ್ಯಕ್ಚುಲಿ ನಾನು ಇನ್ನೂ ನಂದು ವೋಟಿಂಗ್ ಇಲ್ಲೇ ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಎಷ್ಟೊಂದು ಆಲ್ಮೋಸ್ಟ್ 18 ವರ್ಷ ಆಯ್ತು ಈಗ ಬೆಂಗಳೂರಿಗೆ ಹೋಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.